ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ 3 ಸ್ಟಾರ್ಸ್ ಚಾನಲ್. ಇವತ್ತು ನಾವು ಶ್ರವಣ ಬೆಳಗೊಳ ಬೆಟ್ಟವನ್ನು ಏರಲು ಹೊಂಟಿದ್ದೇವೆ. ಈಗ ನಾವು ಬೆಟ್ಟವನ್ನು ಏರಲು ಹೋಗುತ್ತಿದ್ದೇವೆ. ನನಗಿಂತ ಪೈಲಾನೆ ಬೆಟ್ಟವನ್ನು ಏರಲು ಪ್ರಾರಂಭ ಮಾಡಿದ್ದಾರೆ ನನ್ನ ಪ್ರೀತಿಯ ತಮ್ಮ. ಹೇಗೆ ಸರ್ವೇಶ್ ಹುಮ್ಮಸದಿಂದ ಏರುತ್ತಿದ್ದಾನೆ ನೋಡಿ. ಹೇಗೆ ಕ್ಯೂರಿಯಾಸಿಟಿಯಿಂದ ಸರ್ವೇಶ್ ಹಾಗೂ ಸ್ನೇಹ ಏರ್ತಿದ್ದಾರೆ ನೋಡಿ ಬೆಟ್ಟವನ್ನು. ನೋಡಿ, ನಮ್ಮ ಮಮ್ಮಿಗೆ ಬಿಸಿಲಾಯಿತು, ಅದಕ್ಕೆ ಮೇಲೆ ವೇಲನ್ನು ಹಾಕೊಂಡಿದ್ದಾರೆ. ಹೇಗೆ ಏರ್ತಿದ್ದಾರೆ ನೋಡಿ. ಕೆಟ್ಟು ಬಿಸಿಲಿತ್ತು. ಈಗ ಟೈಮ್ ಐ ಥಿಂಕ್ ಒಂದು 3:30 ಆಗಿರ್ಬೋದು. ಈಗ ನಾವು ಬೆಟ್ಟವನ್ನು ಏರಲು ಪ್ರಾರಂಭ ಮಾಡಿದ್ದೀವಿ. ಈಗ ಮಠ ಬಿಸಿಲಲ್ಲಿ ನಾವು ಚಪ್ಪಲಿಯಲ್ಲೇ ಏರ್ತಿದ್ದೀವಿ. ಇನ್ನೊಂದು ಮಾತು, ನೀವು ಶ್ರವಣ ಬೆಳಗೊಳಕ್ಕೆ ಬರ್ತಿದ್ರಿ ಅಂದ್ರೆ ಒಂದ್ಸತ್ತು ಸಾಕ್ಸ್ ತೊಗೊಂಬನ್ನಿ, ನಿಮ್ಮ ಜೊತೆ ತರಲು ಮರೆಯಬೇಡಿ. ಶ್ರವಣ ಬೆಳಗೊಳ ಬೆಟ್ಟದ ಮುಂದೆ ಒಂದು ದೊಡ್ಡ ಬೆಟ್ಟವಾಗಿದೆ. ಇದನ್ನು ದೊಡ್ಡ ಬೆಟ್ಟವೆಂದು ಕರೆಯುತ್ತಾರೆ. ಅದರ ಮಧ್ಯೆ ಒಂದು ಬಿಳಿಯ ಕೊಳವಿದೆ. ಅದರಿಂದಲೇ ಈ ಬೆಟ್ಟಕ್ಕೆ ಶ್ರವಣ ಬೆಳಗೊಳ ಎಂದು ಹೆಸರು ಬಂದಿದೆ. ನೋಡಿ ಹೇಗೆ ಟೈರ್ಡ್ ಆಗಿ ಕೂತಿದ್ದಾರೆ. ರೆಸ್ಟ್ ಮುಗಿಸ್ಕೊಂಡು ಈಗ ಹೇಗೆ ನಮ್ಮ ತಮ್ಮ ಓಡ್ತಿದ್ದಾನೆ ನೋಡಿ. ಬೆಟ್ಟ ಎಷ್ಟು ಎತ್ತರವಾಗಿದ್ದರೂ ಏರಲು ಹೇಗೆ ಆಗುತ್ತಿದ್ದಾರೆ ನೋಡಿ. ಈ ಟೈರ್ಡ್ನಲ್ಲಿನೂ ಹುಮ್ಮಸದಿಂದ ನಮ್ಮ ಮಮ್ಮಿ ಹೇಗೆ ಏರುತ್ತಿದ್ದಾರೆ ನೋಡಿ, ಹಾಯ್ ಮಾಡ್ತಿದ್ದಾರೆ. ಇನ್ನೊಂದು ಮಾತು, ನೀವು ಬೆಟ್ಟವನ್ನು ಏರು ಮುಂದಾಗ ನೀವು ಬಾಟಲ್ ಆ್ಯಂಡ್ ಮತ್ತು ಪ್ಲಾಸ್ಟಿಕ್ ಥಿಂಗ್ಸನ್ನು ಏನು ಕ್ಯಾರಿ ಮಾಡಲು ಅಲೌ ಇಲ್ಲ. ಇಲ್ಲಿ ನೀವು ಕೆಳಗನೆ ಬಿಟ್ಟು ಬರಬೇಕಾಗುತ್ತದೆ. ಬಿಸಿಲಲ್ಲಿ ನಾನೇ ಹಿಂದುಳಿದೆ ನೋಡಿ. ಎಷ್ಟು ಸ್ಟೆಪ್ಸ್ ಏರ್ಕೊಂಡು ಬಂದಿದ್ದೀವಿ ನಾವು. ಈಗ ನನಗಂತೂ ಫುಲ್ ಟೈರ್ಡ್ ಆಗ್ತಿದೆ. ನಾವು ಇನ್ನೂ ಇಷ್ಟೊಂದು ಸ್ಟೆಪ್ಸ್ ಏರ್ಬೇಕಾಗಿದೆ. ಐ ಕಾಂಟ್ ಯಾರ್. ನೋಡಿ ನಮ್ಮ ತಮ್ಮ ಎಷ್ಟು ಮೇಲ್ಗಡೆ ಏರಿದ್ದಾನೆ. ಎಷ್ಟೊಂದು ಬಿಸಿಲಿದೆ ನೋಡಿ. ಇವು ಕಲ್ಗಳಂತೂ ತುಂಬ ಕಾದಿವೆ. ನೋಡಿ ಸ್ನೇಹ ಹೇಗೆ ರೆಸ್ಟ್ ಮಾಡ್ತಿದ್ದಾಳೆ. ಈ ಕೆಟ್ಟ ಬಿಸಿಲಲ್ಲಿ ಹೇಗೆ ಕಾಣಿಸ್ತಿದೆ ನೋಡಿ ವ್ಯೂ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ. ಸುತ್ತಲೂ ಎಷ್ಟೊಂದು ಸುಂದರವಾಗಿದೆ ನೋಡಿ ಪರಿಸರ. ನೋಡಿ ಈಗ ನಾನು ಚಾಲೆಂಜ್ ಆಗಿ ತಗೊಂಡು ಓಡ್ತಾ ಇದ್ದೀನಿ ಬೆಟ್ಟದ ಮೇಲೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಎಲ್ಲ ವ್ಯೂ. ಎಲ್ಲಿ ನೋಡಿದ್ರು ಹಸಿರೇ ಹಸಿರು. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸ್. ನೋಡಿ ಅಲ್ಲೊಂದು ಟೆಂಪಲ್ ಇದೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಚಂದ್ರಗುಪ್ತ ಬೆಟ್ಟ. ನೀರು ಎಷ್ಟು ಕ್ಲೀನ್ ಆಗಿದೆ ನೋಡಿ. ವಾವ್, ನೋಡಿ ಸ್ನೇಹ ಹಿಂದ್ ಬಿದ್ದಾಳಂತೆ ಹೇಗೆ ಓಡ್ತಿದ್ದಾಳೆ ನೋಡಿ. ವಾ 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 ಓಡು ಓಡು. ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ನೋಡಿ. ಈ ಬಿಸಿಲಲ್ಲೂ ಕೂಡ ದಣಿವಲ್ಲದೆ ಹೇಗೆ ಬಂದಿದ್ದಾರೆ ನೋಡಿ. ಬೆಟ್ಟವನ್ನು ಹತ್ತಿ ಈಗ ಇಳಿತಿದ್ದಾರೆ.
ಸುತ್ತಲಿನ ಹಚ್ಚು ಹಸಿರು ಗಿಡಗಳಿಂದ ಹೊಂಡದ ನೀರು ಕೂಡ ಹಸಿರ ಆಗಿದೆ. ಶ್ರವಣಬೆಳಗೊಳದಲ್ಲಿರುವ 2 ಬೆಟ್ಟಗಳಲ್ಲಿ ವಿಂಧ್ಯಾಗಿರಿ ಬೆಟ್ಟವೂ ಒಂದು. ಇನ್ನೊಂದು ಚಂದ್ರಗಿರಿ. ಇದು ಹಲವಾರು ಪುರಾತನ ಜೈನ ಕೇಂದ್ರಗಳ ಸ್ಥಾನವಾಗಿದೆ. ಇದು ಗೊಮ್ಮಟೇಶ್ವರ ಪ್ರತಿಮೆಗಿಂತ ಹೆಚ್ಚು ಹಳೆಯದು. ಚಂದ್ರಗಿರಿಯನ್ನು ಬಾಹುಬಲಿಯ ಸಹೋದರ ಮತ್ತು ಮೊದಲ ತೀರ್ಥಂಕರ ವೃಷಭನಾಥ್ ಅವರ ಮಗನಾದ ಜೈನ ವ್ಯಕ್ತಿ ಭರತನಿಗೆ ಸಮರ್ಪಿಸಲಾಗಿದೆ. ಮಹಾಮಸ್ತಕಾಭಿಷೇಕ ಎಂದು ಕರೆಯಲ್ಪಡುವ ಜೈನ ಕಾರ್ಯಕ್ರಮವು ಪ್ರಪಂಚದಾದ್ಯಂತದ ಭಕ್ತರನ್ನು ಆಕರ್ಷಿಸುತ್ತದೆ. ಗುಮ್ಮಟೇಶ್ವರ ಪ್ರತಿಮೆಗೆ ಹಾಲು, ಕೇಸರಿ, ತುಪ್ಪ, ಕಬ್ಬಿನ ರಸ ಇತ್ಯಾದಿಗಳಿಂದ ಅಭಿಷೇಕ ಮಾಡುವ ಮಹಾಮಸ್ತಕಾಭಿಷೇಕ ಉತ್ಸವ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಜರ್ಮನ್ ಇಂಡಾಲಜಿಸ್ಟ್ ಹೆನ್ರಿಕ್ ಕಿಮ್ಮರ್ ಅವರು ಪ್ರತಿಮೆಯ ತಾಜಾತನಕ್ಕೆ ಈ ಅಭಿಷೇಕವನ್ನು ಕಾರಣವೆಂದು ಹೇಳಿದ್ದಾರೆ. ಮುಂದಿನ ಅಭಿಷೇಕ 2030ರಲ್ಲಿ ಇರುತ್ತದೆ. ಇದನ್ನು 2007ರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸಮೀಕ್ಷೆಯಲ್ಲಿ ಪ್ರತಿಮೆಯನ್ನು ಭಾರತದ 7 ಅದ್ಭುತಗಳಲ್ಲಿ ಮೊದಲನೆಯದು ಎಂದು ಆಯ್ಕೆ ಮಾಡಲಾಯಿತು. ಒಟ್ಟು 49% ಮತಗಳು ಇದರ ಪರವಾಗಿದ್ದವು. ಭಾರತೀಯ ಪುರಾತತ್ವ ಇಲಾಖೆಯು ಗೊಮ್ಮಟೇಶ್ವರನ ಪ್ರತಿಮೆಯನ್ನು ಶ್ರವಣಬೆಳಗೊಳದಲ್ಲಿ ಆದರ್ಶ ಸ್ಮಾರಕ ಎಂದು ಕರೆಯಲಾಗುವ ಸ್ಮಾರಕಗಳ ಗುಂಪಿನಲ್ಲಿ ಪಟ್ಟಿ ಮಾಡಿದೆ. ಈ ಪ್ರತಿಮೆಯು ಬಾಹುಬಲಿಯ ದೀರ್ಘಕಾಲದ ಧ್ಯಾನವನ್ನು ಚಿತ್ರಿಸುತ್ತದೆ. ಕಾಯೋತ್ಸರ್ಗ ಸ್ಥಿರವಾಗಿ ನಿಂತ ಭಂಗಿಯಲ್ಲಿನ ನಿಶ್ಚಲ ಧ್ಯಾನವು ಅವನ ಕಾಲುಗಳ ಸುತ್ತಲೂ ಬಳ್ಳಿಗಳು ಬೆಳೆಯಲು ಕಾರಣವಾಯಿತು. ಗೊಮ್ಮಟೇಶ್ವರನ ನಗ್ನ ಚಿತ್ರವು ಗುಂಗುರು ಕೂದಲಿನ ಉಂಗುರಗಳು ಮತ್ತು ದೊಡ್ಡ ಕಿವಿಗಳನ್ನು ಹೊಂದಿದೆ. ಅವನು ನಿರ್ಲಿಪ್ತತೆಯಿಂದ ಜಗತ್ತನ್ನು ವೀಕ್ಷಿಸುತ್ತಿರುವಂತೆ ಕಣ್ಣುಗಳು ತೆರೆದಿವೆ. ಅವನ ಮುಖದ ವೈಶಿಷ್ಟ್ಯಗಳು ತುಟಿಗಳ ಮೂಲೆಯಲ್ಲಿ ನಗುವಿನ ಮಸುಕಾದ ಸ್ಪರ್ಶದಿಂದ ಸಂಪೂರ್ಣವಾಗಿ ಕತ್ತರಿಸಲ್ಪಟ್ಟಿವೆ. ಅದು ಶಾಂತ ಆಂತರಿಕ ಶಾಂತಿ ಮತ್ತು ಚೈತನ್ಯವನ್ನು ಒಳಗೊಂಡಿದೆ. ಅವನ ಭುಜಗಳು ಅಗಲವಾಗಿವೆ, ತೋಳುಗಳು ನೇರವಾಗಿ ಕೆಳಕ್ಕೆ ಚಾಚುತ್ತವೆ ಮತ್ತು ಆಕೃತಿಗೆ ತೊಡೆಯಿಂದ ಮೇಲಕ್ಕೆ ಯಾವುದೇ ಬೆಂಬಲವಿಲ್ಲದಂತಾಗಿದೆ. ಅವನ ಅವಿರತ ತಪಸ್ಸನ್ನು ಸೂಚಿಸುವ ಹಿನ್ನೆಲೆಯಲ್ಲಿ ಇರುವೆ ಇದೆ. ಈ ಇರುವೆಯಿಂದ ಒಂದು ಹಾವು ಮತ್ತು ಬಳ್ಳಿ ಹೊರಹೊಮ್ಮುತ್ತದೆ. ಇದು 2 ಕಾಲುಗಳು ಮತ್ತು ತೋಳುಗಳ ಸುತ್ತಲೂ ಹುರಿಮಾಡಿದ ತೋಳುಗಳ ಮೇಲಿನ ಭಾಗದಲ್ಲಿ ಹೂವುಗಳು ಮತ್ತು ಹಣ್ಣುಗಳ ಸಮೂಹವಾಗಿ ಕೊನೆಗೊಳ್ಳುತ್ತದೆ.
ಸಂಪೂರ್ಣ ಆಕೃತಿಯು ತೆರೆದ ಕಮಲದ ಮೇಲೆ ನಿಂತಿದೆ. ಇದು ಈ ವಿಶಿಷ್ಟ ಪ್ರತಿಮೆಯನ್ನು ಸ್ಥಾಪಿಸುವಲ್ಲಿ ಸಾಧಿಸಿದ ಸಂಪೂರ್ಣತೆಯನ್ನು ಸೂಚಿಸುತ್ತದೆ. ಗೊಮ್ಮಟೇಶ್ವರನ ಎರಡೂ ಬದಿಯಲ್ಲಿ ಇಬ್ಬರು ಚೌರಿದಾರಿಗಳು, ಯಕ್ಷ ಮತ್ತು ಯಕ್ಷಿಣಿ, ಭಗವಂತನ ಸೇವೆಯಲ್ಲಿ ನಿಂತಿದ್ದಾರೆ. ಈ ಸಮೃದ್ಧವಾಗಿ ಅಲಂಕರಿಸಲ್ಪಟ್ಟ ಮತ್ತು ಸುಂದರವಾಗಿ ಕೆತ್ತಿದ ಆಕೃತಿಗಳು ಮುಖ್ಯ ವ್ಯಕ್ತಿಗೆ ಪೂರಕವಾಗಿವೆ. ಇರುವೆಯ ಹಿಂಭಾಗದಲ್ಲಿ ಕೆತ್ತಲಾಗಿದ್ದು, ಪ್ರತಿಮೆಯ ಪವಿತ್ರ ಸ್ನಾನಕ್ಕಾಗಿ ಬಳಸುವ ನೀರು ಮತ್ತು ಇತರ ಧಾರ್ಮಿಕ ಪದಾರ್ಥಗಳನ್ನು ಸಂಗ್ರಹಿಸುವ ತೊಟ್ಟಿಯಾಗಿದೆ. ಸುಮಾರು 57 ಅಡಿ ಎತ್ತರವಿದೆ. ಹಾಗಿದ್ದರೂ ಅದರ ಪ್ರತಿಯೊಂದು ಅಂಗ ಮತ್ತು ಸಣ್ಣ ಅಂಗವೂ ಸೊಗಸಾದ ಅನುಪಾತದಲ್ಲಿದೆ. ಅದರ ವೈಭವ ಮತ್ತು ಕಲಾತ್ಮಕ ಶ್ರೇಷ್ಠತೆಯನ್ನು ಪದಗಳಿಂದ ತಿಳಿಸುವುದು ಅಸಾಧ್ಯ. ಅದನ್ನು ವೈಯಕ್ತಿಕವಾಗಿ ನೋಡುವ ಅವಕಾಶವಿರುವ ಯಾರಾದರೂ ಇಲ್ಲಿಯವರೆಗೆ ಸಾಮಾನ್ಯ ಅಭಿಪ್ರಾಯವನ್ನು ಸುಲಭವಾಗಿ ಒಪ್ಪುತ್ತಾರೆ. ಇದು ಜೈನರನ್ನು ವಿಗ್ರಹಾರಾಧಕರು ಎಂದು ಕರೆಯುವ ಕೆಲವು ವಿಮರ್ಶಕರಿಗೂ ಉತ್ತರವನ್ನು ನೀಡುತ್ತದೆ. ಜೈನರು ಮೂರ್ತಿಗಳನ್ನು ತಯಾರಿಸುವ ಕಲ್ಲು, ಬೆಳ್ಳಿ, ಚಿನ್ನ ಅಥವಾ ವಜ್ರವನ್ನು ಪೂಜಿಸುವುದಿಲ್ಲ. ಅವರು ಪ್ರಪಂಚದ ಸಂಪೂರ್ಣ ತ್ಯಾಗ, ಅನಂತದೊಂದಿಗೆ ಅಬಾಧಿತ ಸಾಮರಸ್ಯವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಮತ್ತು ಈ ಚಿತ್ರಗಳು ಪ್ರತಿನಿಧಿಸುವ ಶಾಂತಿಯೊಂದಿಗೆ ವಿಮೋಚನೆಗೊಂಡ ಆತ್ಮದ ಗುರುತನ್ನು ಪೂಜಿಸುತ್ತಾರೆ. ದಂತಕಥೆಯ ಪ್ರಕಾರ, ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಣವನ್ನು ಪೂರ್ಣಗೊಳಿಸಿದ ನಂತರ ಚಾವುಂಡರಾಯನು 5 ದ್ರವಗಳು, ಹಾಲು, ಕೋಮಲ ತೆಂಗಿನಕಾಯಿ, ಸಕ್ಕರೆ, ಮಕರಂದ ಮತ್ತು ನೀರನ್ನು 100 ಮಡಕೆಗಳಲ್ಲಿ ಸಂಗ್ರಹಿಸಿದ. ಆದರೆ ಪ್ರತಿಮೆಯ ಹೊಕ್ಕಳಿನ ಕೆಳಗೆ ದ್ರವವು ಹರಿಯಲು ಸಾಧ್ಯವಾಗಲಿಲ್ಲ. ಕೂಷ್ಮಾಂಡಿನಿಯು ಬಿಳಿಯ ಗುಲ್ಲಿಕಾಯಿ ಹಣ್ಣಿನ ಅರ್ಧ ಭಾಗದ ಚಿಪ್ಪಿನಲ್ಲಿ ಹಾಲನ್ನು ಹಿಡಿದಿರುವ ಬಡ ಮುದುಕಿಯ ವೇಷದಲ್ಲಿ ಕಾಣಿಸಿಕೊಂಡಳು ಮತ್ತು ಅಭಿಷೇಕವನ್ನು ತಲೆಯಿಂದ ಪಾದದವರೆಗೆ ಮಾಡಲಾಯಿತು. ಚಾವುಂಡರಾಯನು ತನ್ನ ತಪ್ಪನ್ನು ಅರಿತು ಅಹಂಕಾರ ಮತ್ತು ಅಹಂಕಾರವಿಲ್ಲದೆ ಅಭಿಷೇಕವನ್ನು ಮಾಡಿದನು.